ನಮಸ್ಕಾರ ಕರ್ನಾಟಕ. ಈ ನಿಮ್ಮ ಪೃಥ್ವಿ ಮಾಡುವ ನಮಸ್ಕಾರಗಳು. 34ನೇ ವರ್ಷದ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನವರ ಹೂವಿನ ಕರಗ ಮಹೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತಗಳು. ನನ್ನ ಲಾಗು ಇಡೀ ಊರಿಗೆ ತಲುಪಿದೆ ಅಂತ ಗೊತ್ತಾಯ್ತು, ಯಾಕಂದ್ರೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ರಿ. ಇನ್ನೇನು ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಭೀಮಸೇನ ಗೆಳೆಯರ ಬಳಗದ ವತಿಯಿಂದ ಇವತ್ತು ಸಹ ಅನ್ನಸಂತರ್ಪಣೆ ನಡೀತಾ ಇತ್ತು. ನಮ್ಮ ತಾಲೂಕಿನ ಶಾಸಕರಾದಂತಹ ಧೀರಜ್ ಮುನ್ರಾಜ್ ಸರ್ ಸಹ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ರು. ಕರಗ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲು ಸುತ್ತಮುತ್ತ ಇರತಕ್ಕಂತಹ ಹಳ್ಳಿಗಳಿಂದ ಜನಸಾಗರದ ದಂಡು ಹರಿದು ಬಂದಿತ್ತು. ಕೊನಗಟ್ಟ ಗ್ರಾಮದ ದೇವಾನುದೇವತೆಗಳನ್ನು ಹೂವಿನ ಪಲ್ಲಕ್ಕಿಯಲ್ಲಿರಿಸಿ ಪ್ರತಿ ವರ್ಷದಂತೆ ಎಲ್ಲೆಡೆ ಮೆರೆಸಲಾಗಿತ್ತು. ನೋಡಬಹುದು ನೀವೀಗ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಪಲ್ಲಕ್ಕಿಗಳು ಮಸ್ತಾಗೆ ಇದ್ವು ಕಡ್ರೆ. ವೀರಕುಮಾರರ ಮತ್ತು ಗರ್ಭಗುಡಿಯ ಒಂದು ತುಣುಕು ನಿಮ್ಮ ಮುಂದೆ. ಬನ್ನಿ, ಕರಗದ ಕಾರ್ಯಕ್ರಮದ ಶಾಸ್ತ್ರ ಸಂಪ್ರದಾಯಗಳನ್ನ ನಿಮಗೆ ತೋರಿಸ್ತೀನಿ ಇವಾಗ. ಮೊದಲಿಗೆ ಊರಿನ ಒಂದು ಮನೆಯಿಂದ ಹೂವಿನ ಬುಟ್ಟಿಗಳನ್ನು ತಂದಿರಿಸಿ ಗರ್ಭಗುಡಿಯಲ್ಲಿ ಇರಿಸಿ ಅದನ್ನ ಪೂಜೆ ಮುಗಿಸಿ ನಂತರ ಹೊರಟಿದ್ದೆ ಬಳೆ ಶಾಸ್ತ್ರಕ್ಕೆಂದು. ಈ ಬಳೆ ಶಾಸ್ತ್ರದ ಇತಿಹಾಸವನ್ನು ನಮ್ಮ ಊರಿನ ಹಿರಿಯರು ಹೇಳ್ತಾರೆ, ಬನ್ನಿ ಕೇಳೋಣ. ಅವರಿಗೆ ಬಳೆ ಶಾಸ್ತ್ರ ಮಾಡ್ತೀರಿ ಕಣದಲ್ಲಿ, ಬಳೆ ಶಾಸ್ತ್ರ ಮಾಡಿ ಅವ್ರಿಗೆ ಕರ್ಕೊಂಬಂದು ಇಲ್ಲಿ ಕೂತ್ಕೊಂಡು ಆ ಕಮಾರ್ ಮಕ್ಕಳನ್ನೆಲ್ಲ ಅವ್ರ ಮಕ್ಕಳನ್ನ ಅವ್ರು ನೋಡ್ತಾ ಇರ್ತಾರೆ. ಅವ್ರಿಗೆ ಈಗ ಮೈ ತುಂಬ್ತಾ ಇರ್ತದೆ. ಎಲ್ಲ ಸಮುದಾಯದವರು ಭಾಗವಹಿಸ್ತಾರೆ. ಅವ್ರ ದೇವಿ ಕೃಪೆಗೆ ಪಾತ್ರ ಆಗ್ತಾರೆ. ಚೆನ್ನಾಗಿ ದ್ರೌಪದಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ದೇವಿ ಕರಗ ಮಹೋತ್ಸವ ತುಂಬಾನೇ ಶಕ್ತಿ ಇದೆ. ತುಂಬಾನೇ ನಂಬಿದ್ರೆ ತುಂಬಾನೇ ಒಳ್ಳೇದು ಮಾಡುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಆ ದೇವರ ಕೇಳಿದ್ರಲ್ವಾ ಈ ರೋಚಕ ಕಥೆಯನ್ನು. ಇನ್ನೇನು ಬನ್ನಿ ನೋಡೋಣ ಈ ಬಳೆ ಶಾಸ್ತ್ರವನ್ನು. ಕರಗದ ಪೂಜಾರಿಗಳಿಗೆ ಮೈ ತುಂಬಿಸ್ಕೊಂಡು ದೇವಸ್ಥಾನದೊಳಗಡೆ ಹೋಗಿ ಇನ್ನೇನು ಕರಗನ ಎತ್ತದೆ. ಬನ್ನಿ ಹೋಗೋಣ. ಈ ವಿಡಿಯೋನು 2 ಪಾರ್ಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಪಾರ್ಟ್ ನೀವೆಲ್ಲ ನೋಡ್ತಾ ಇದ್ದೀರಾ. 2ನೇ ಪಾರ್ಟ್ ಬೇಕಂದ್ರೆ ಈ ವಿಡಿಯೋಗೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ನೀವು ಕತ್ತಿಗಳಲ್ಲಿ ಹೊಡ್ಕೊಳ್ರಿ, ದಿಕ್ ತೋರಮ್ಮ ನಮ್ಗೆ ದಿಕ್ ತೋರಿಸು ಅಂತ. ಅದನ್ನೇ ದಿಕ್ತೆ ಅಂತ ಇವಾಗ ಅಲಗು ಸೇವೆ ಅಂತ ಮಾಡೋದು ಕರಗದಲ್ಲಿ. ಹಂಗೆ ಮಾಡಬೇಕಾದ್ರೆ ತಾಯಿ ಅವ್ರಕ ಹೇಳ್ತಾಳೆ, ಚೈತ್ರ ಹುಣ್ಣಿಮೆ ದಿವಸ ವರ್ಷದಲ್ಲಿ 3 ದಿನ ನಾನು ಬಂದು ನಿಮ್ಮ ಜೊತೆ. ಇನ್ನೇನು ಪಾರ್ಟ್ 2 ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಇನ್ನು ಯಾರ್ಯಾರು ನಾನು ಪಾರ್ಟ್ 1 ವಿಡಿಯೋ ನೋಡ್ಕೊ ಬಂದಿಲ್ಲ ಅಂದ್ರೆ ನೋಡ್ಕೊ ಬನ್ನಿ. ಯಾಕಂದ್ರೆ ಪಾರ್ಟ್ 1 ನೋಡಿದ್ರೆ ಪಾರ್ಟ್ 2 ಇಂಟ್ರೆಸ್ಟ್ ಆಗಿ ಬರೋದು. ಸೊ ಬೇಗ ನಾನು ಫೀಡಲ್ಲಿ ಇದೆ, ನೋಡ್ಕೊ ಬನ್ನಿ. 2ನೇ ವರ್ಷ ಕರಗ ಹೊರುತ್ತಿರುವಂತಹ ಗುರುಮೂರ್ತಿ ಅಣ್ಣನವರು ತಾಯಿ ದ್ರೌಪದಮ್ಮನನ್ನು ನಗುಮುಖದಿಂದ ಹೊರತಂದರು. ಅಲ್ಲಿಂದ ಮೊದಲು ಹೊರಟಿದ್ದೆ ತಾಯಿ ದ್ರೌಪದಮ್ಮನವರ ತವರು ಮನೆಯ ಬಳಿಗೆ. ತವರು ಮನೆ ಬಳಿ ಹೋದ್ರೆ ಗೊತ್ತಲ್ಲ ಗುರು ಎಲ್ಲಾರ್ಗುನು, ಮರಳಕ್ಕೆ ತುಂಬಿಕೊಂಡು ಅಲ್ಲಿಂದ ಹೊರಟಿದ್ದೆ ರಾಜ ಬೀದಿಯಲ್ಲಿ ಬಸ್ ಸ್ಟ್ಯಾಂಡ್ ಕಡೆ. ಅಲ್ಲೊಂದು ರಾಜರ ಬೀದಿ ಇದೆ, ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ, ಇಲ್ಲಿ ಎಂತೆಂಥ ಕನಸು ಕಾವಲಿದೆ. ಎಲ್ಲ ಕಾವಲು ದಾಟಿದ ಚೋರಿಯು ನೀನೇನಾ. ಬಸ್ ಸ್ಟ್ಯಾಂಡ್ ಬರ್ತಿದ್ದಂಗೆ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳನ್ನು ಯಾವುದೇ ರೀತಿ ದೃಷ್ಟಿ ಆಗ್ಬಾರ್ದಂತ ದೃಷ್ಟಿ ತೆಗೆದು ಸ್ಟಾರ್ಟ್ ಮಾಡೋದು ಗುರು ಸ್ಟೆಪ್ಸ್. ನಮ್ಮೂರಿನ ಕರಗದ ಪೂಜಾರಿಯಾದಂತಹ ಗುರುಮೂರ್ತಿ ಅಣ್ಣನವರು ಆಡಿದ ಸ್ಟೆಪ್ಸ್ಗೆ ಹತ್ತೂರಿನ ಜನರು ಫಿದಾ. ಸ್ವರ್ಗಾರೋಹಣ ಮಾಡಬೇಕಾದಾಗ ನಡ್ಕೊಂಡು ಹೋಗ್ತಾ ಒಂದು ನಾಯಿನೂ ಹೋಗಿರುತ್ತಂತೆ ಪಾಂಡವರ ಜೊತೆ. ಹೋಗ್ಬೇಕಾದ್ರೆ ಎಲ್ಲರೂ ಮುಂದೆ ಹೋಗ್ಬಿಟ್ಟಿರ್ತಾರಂತೆ. ದ್ರೌಪದಿ ಅಮ್ಮನವರು ಹಿಂದೆ ಉಳ್ಕೊತಾರೆ. ಸ್ವಲ್ಪ ದೂರ ಹಿಂದೆ ಉಳ್ಕೊಂಡಾಗ ತಿಮಿರಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಸೃಷ್ಟಿ ಆಗ್ತಾನಂತೆ ಈ ದ್ರೌಪದಿ ಅಮ್ಮನ್ನ ವಶ ಮಾಡ್ಕೊಳ್ಬೇಕು ಅಂತ. ಆವಾಗ ಈ ತಾಯಿ ತಿರುಗಿ ನೋಡಿದಾಗ ಯಾರೂ ಇರಲ್ಲ. ಯಾರೂ ಇಲ್ದಿದ್ದವಾಗ ನಾಲ್ಗೆನಲ್ಲಿ ಗಂಟೆ ಪೂಜಾರಿ, ತೋಳುಗಳಲ್ಲಿ ವೀರಕುಮಾರರು, ಈ ಥರ ಅವ್ರನ್ನೆಲ್ಲರನ್ನು ಸೃಷ್ಟಿ ಮಾಡ್ತಾಳೆ ತಾಯಿ. ಸೃಷ್ಟಿ ಮಾಡಿ ಅವನ್ನ ಸಂಹಾರ ಮಾಡ್ತಾಳೆ. ಒಂದು ತೊಟ್ಟು ರಕ್ತ ಬಿದ್ರೂ ಇನ್ನೊಂದು ಇವನಾಗ್ತಾ ಇದ್ದಂತೆ ರಾಕ್ಷಸ. ಅವನ್ನ ಸಂಹಾರ ಮಾಡಕ್ಕೆ ಈ ತಾಯಿ ಇತ್ತ ಅಂದಮೇಲೆ ಅವನ ಸಂಹಾರ ಎಲ್ಲ ಮಾಡಿಬಿಟ್ಟು ಅವರು ಎಲ್ಲ ಅಲ್ಲೇ ಇರ್ತಾರೆ. ಎಲ್ಲ ಕತ್ತಿಗಳು ಹಿಡ್ಕೊಂಡಿರೋರೆ ವೀರಕುಮಾರ್.
ಎಲ್ಲ ಇದ್ದವಾಗ ಅದು ಮತ್ತೆ ತಾಯಿ ಹೋಗ್ತಾಳಂತೆ ಮುಂದಕ್ಕೆ ಹೋದವಾಗ ಅಲ್ಲಿರೋರು ಎಲ್ಲನೂ ತಾಯಿ ನಮ್ಮನ್ನು ಬಿಟ್ಬಿಟ್ಟು ಹೋಗ್ತಾವಳೆ, ನಾನು ಸೃಷ್ಟಿ ಮಾಡಿದ್ರೆ ನೀವು ನಾವು ಹೆಂಗೆ ಬದುಕೋದು ನಿಮ್ಮನ್ನು ಬಿಟ್ಟು ಅಂತ ಅಂದವಾಗ ಆವಾಗ ಭಾರತ್ ಪೂಜಾರಿ ಅಂತ ಏನಿರ್ತಾರೆ ಕತೆ ಓದೋರು ದೇವ್ರಕ್ಕ ಅವರು ಹೇಳ್ತಾರಂತೆ ಇವಾಗ, ನೋಡಪ್ಪ ಇವಾಗ ನೀವು ತಾಯಿನ ಬಿಟ್ಟರೆ ಹೋಗ್ಬಿಡ್ತಾಳೆ, ನೀವು ಕತ್ತಿಗಳಲ್ಲಿ ಹೊಡ್ಕೊಳ್ರಿ, ದಿಕ್ಕು ತೋರಮ್ಮ ನಮ್ಗೆ ದಿಕ್ಕು ತೋರಿಸು ಅಂತ, ಅದನ್ನೇ ದಿಕ್ತೆ ಅಂತ ಇವಾಗ ಅಲಗು ಸೇವೆ ಅಂತ ಮಾಡೋದು ಕರಗದಲ್ಲಿ. ಇನ್ನೇನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಫಾಲೋ ಮಾಡ್ಕೊಂಡು ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಮತ್ತೆ ಬಾಯ್.